ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ಅಪಘಾತದ ಕೇಸ್. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ. ವಾಹನಗಳ ಬ್ರೇಕ್ ಡೌನ್ನಿಂದಲೇ ಅಪಘಾತ ಸಂಭವಿಸ್ತಾ ಇದೆ. ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ಅಪಘಾತ ಕೇಸ್. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ. ವಾಹನಗಳ ಬ್ರೇಕ್ ಡೌನ್ನಿಂದಲೇ ಅಪಘಾತ ಆಗ್ತಾ ಇದೆ. ಅದರಲ್ಲೂ ಹೆಚ್ಚಾಗಿ ಬಸ್ಗಳಲ್ಲಿ ಸಮಸ್ಯೆ ಆಗ್ತಾ ಇವೆ. ಬೆಂಗಳೂರಿನಲ್ಲಿ 1.5 ಕೋಟಿ ವಾಹನಗಳಿದ್ದಾವೆ. ಸಮಸ್ಯೆ ಪರಿಹಾರಕ್ಕೆ ಸಮಿತಿಯನ್ನ ರಚನೆ ಮಾಡ್ತೀವಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿ. ಬೆಂಗಳೂರಿನಲ್ಲಿ ಕೆಆರ್ ಸರ್ಕಲ್ನಲ್ಲಿ ನಡೆದಿರುವಂತಹ ಅಪಘಾತದ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ರು. ವಾಹನಗಳ ಬ್ರೇಕ್ ವೇಲ್ನಿಂದಲೇ ಆಗ್ತಾ ಇರುವಂತಹ ಅಪಘಾತ ಅಂತ ಹೇಳಿದ್ದಾರೆ. 1.5 ಕೋಟಿಗಿಂತಲೂ ಹೆಚ್ಚು ವಾಹನಗಳಿದ್ದಾವೆ ಅಂತ ಹೇಳಿದ್ದಾರೆ. ಅದನ್ನ ನಿಭಾಯಿಸಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದೀರಾ ಪ್ರಿಯಾಂಕ್ ಖರ್ಗೆ ಅವರೇ? ಅದಿಷ್ಟು ವಾಹನಗಳಿದ್ದಾವೆ, ಅದರದ ಸ್ಥಿತಿಗತಿಯನ್ನು ನೋಡಕ್ಕಾಗ್ತಾ ಇಲ್ಲ, ಕೆಪಾಬಿಲಿಟಿ ಇಲ್ಲ ಅಂತ ಹೇಳ್ಕೊಳ್ತಿದ್ದೀರಾ. ಈ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಏನ್ ಹೇಳಿದ್ರು ಕೇಳಿಸ್ಕೊಂಡು ಬನ್ನಿ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಾನು ಆಲಿಸಿದಾಗ, ರಿವ್ಯೂ ಮಾಡಿದಾಗ, ಈಗ ಒಂದು 15 ದಿನದಿಂದ 66% ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ನಮ್ಮ ನಗರದಲ್ಲಿ ಬಿಕಾಸ್ ಆಫ್ ವೆಹಿಕಲ್ ಬ್ರೇಕ್ ಡೌನ್. ಅದರಲ್ಲೂ ಹೆಚ್ಚಾಗಿ ಬಸ್ಗಳದು. ಯಾಕಂದರೆ ಏನೋ ಹೊಸ ತಂತ್ರಜ್ಞಾನ ಬಳಸ್ಕೊಂಡು ಹೋಗಿ ಎಲೆಕ್ಟ್ರಿಕ್ ವೆಹಿಕಲ್ ಅವ್ರದ್ದು ಅದು ಬ್ಲ್ಯಾಕ್ ಬಾಕ್ಸ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಆ ಟೆಕ್ನಿಷಿಯನ್ನೇ ಬರಬೇಕು, ಅವ್ರದ್ದೇ ಟೆಕ್ನಿಷಿಯನ್ ಬರಬೇಕು ಹೊರತು ಬೇರೆ ಯಾವುದೂ ಇಲ್ಲ. ಸೊ ಅದೆಲ್ಲನೂ ಕೂಡ ಮೊನ್ನೆ ಗಮನಕ್ಕೆ ಬಂದಿದೆ. ಅದಕ್ಕೆ ಒಂದು ಅರ್ಬನ್ ಮೊಬಿಲಿಟಿ ಪ್ಲ್ಯಾನನ್ನು ನಾವು ಮಾಡ್ತಾ ಇದ್ದೀವಿ. ಬಟ್ ಇದಕ್ಕೆ ಸಮಸ್ಯೆ ಪರಿಹಾರ ಮಾಡಬೇಕಾದ್ರೆ ಎಲ್ಲ ಸ್ಟೇಕ್ ಹೋಲ್ಡರ್ಸು, ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸು, GBA, ನಮ್ಮ ಕಾರ್ಪೊರೇಟ್ಸು, ಮತ್ತು ಯಾವುದೇ ಥಿಂಕ್ ಟ್ಯಾಂಕ್ಸ್ ಇದೆ, ಇನ್ಸ್ಟಿಟ್ಯೂಷನ್ಸ್ ಇದೆ, ಅವ್ರಿಗೆಲ್ಲ ಸೇರಿಸ್ಬಿಟ್ಟು ಒಂದು ಅರ್ಬನ್ ಮೊಬಿಲಿಟಿ ಪ್ಲ್ಯಾನ್ ಮಿಷನ್ ಮಾಡಬೇಕು ಅಂತ ಆಲೋಚನೆಯಲ್ಲಿದ್ದೀವಿ. ಬಹುಶಃ ಇನ್ನೂ 1 ವಾರ 10 ದಿನದಲ್ಲಿ ಆ ಸಮಿತಿ ರಚನೆ ಆಗುತ್ತೆ. ಅದಾದಮೇಲೆ ನೀವು ಹೇಳ್ದಂಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ ಅಲ್ಲ, ಇನ್ನೂ ಒಂದು ಮೆಟ್ರೋ ಕಟ್ಟಿಸ್ಬೇಕು, ಇನ್ನೂ ಒಂದು 10 ಏನು ರೋಡ್ ವೈಡ್ನಿಂಗ್ ಮಾಡಬೇಕು, ಅಂತ ಸಿಸ್ಟಮಿಕ್ ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಇರೋ ವ್ಯವಸ್ಥೆಯಲ್ಲಿ. 1.5 ಕೋಟಿ ಜನಸಂಖ್ಯೆ ನಮ್ಮಲ್ಲಿದ್ದರೆ 1,25,00,000 ವೆಹಿಕಲ್ಗಳು ಇವತ್ತು ಬೆಂಗಳೂರಿನಲ್ಲಿವೆ. ಆಲ್ಮೋಸ್ಟ್ ಜನಸಂಖ್ಯೆ ಮತ್ತು ಜನಸಂಖ್ಯೆದು ಹೆಚ್ಚಳ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.